ನಮಸ್ಕಾರ ಸ್ನೇಹಿತರೆ. ಬಹುದೂರದ ಹಳ್ಳಿಯೊಂದರಲ್ಲಿ ರಾಮನಾಮದಾಸ ಎಂಬಾತನು ವಾಸಿಸುತ್ತಿದ್ದ. ಆತನು ಸದಾ ದೇವರ ಜಪದಲ್ಲೇ ತೊಡಗಿದ್ದನು. ಆದರೆ ಆತನು ತನ್ನ ಜೀವನದಲ್ಲಿ ಶಾಂತಿಯನ್ನು ಸಂತೋಷವನ್ನು ಕಾಣಲಾರದೆ ಸಂಕಟಗಳಲ್ಲಿ ಬಳಲುತ್ತಿದ್ದ. ದಿನದಿಂದ ದಿನಕ್ಕೆ ಆತನು ದೇವರ ನಾಮದಿಂದಲೂ ನಂಬಿಕೆಯಿಂದಲೂ ದೂರವಾಗತೊಡಗಿದ. ಒಂದು ದಿನ ಆತ ತನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ಬುದ್ಧನ ಬಳಿಗೆ ಹೋಗಬೇಕೆಂದು ನಿರ್ಧಾರವಿತ್ತನು. ತನ್ನ ಊರಿನಿಂದ ದೂರವಿದ್ದ ಬುದ್ಧನ ಆಶ್ರಮದವರೆಗೆ ನಡೆಯುತ್ತಾ ಹಲವಾರು ಕಷ್ಟಗಳನ್ನು ಎದುರಿಸಿ ಕೆಲವು ದಿನಗಳ ನಂತರ ಬುದ್ಧನ ದರ್ಶನಕ್ಕೆ ಆತನ ಬಳಿಗೆ ತಲುಪಿದ. ಬುದ್ಧನನ್ನು ಕಂಡಾಗ ರಾಮನಾಮದಾಸ ಬಿದ್ದು ಬಿದ್ದು ಕೂಗಿದ, ಭಗವಂತನೇ, ನಾನು ಸತತವಾಗಿ ದೇವರ ನಾಮಜಪ ಮಾಡಿದ್ದೇನೆ, ಧರ್ಮದ ಮಾರ್ಗಗಳಲ್ಲಿ ನಡೆದಿದ್ದೇನೆ. ಆದರೆ ನನ್ನ ಜೀವನದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಏಕೆ? ಬುದ್ಧನು ರಾಮನಾಮದಾಸನ ಕಡೆ ಕಣ್ಣಾರಿಸಿ ನಗು ಮಾಡಿದ. ಅವನು ಹತ್ತಿರ ಕರೆದು ಹೇಳಿದ, ನೀನು ದೇವರ ನಾಮಜಪ ಮಾಡುತ್ತಿದ್ದೀಯ, ಮನಸ್ಸು ಏಕಾಗ್ರತೆಯಾಗಿದೆಯೇ? ನಿನ್ನ ಹೃದಯ ಶುದ್ಧವಾಗಿತ್ತೆ? ದೇವರನ್ನು ನೆನೆದಾಗ ಆ ಭಾವನೆಯು ಆಳವಿತ್ತೆ? ರಾಮನಾಮದಾಸ ನಿಶ್ಶಬ್ದನಾದ. ಆತನು ನಿಜವಾಗಿಯೂ ಧ್ಯಾನವಿಲ್ಲದ ನಾಮಜಪ ಮಾಡುತ್ತಿದ್ದ. ಬುದ್ಧನು ಆಗ ಒಂದು ಕಥೆಯ ಮೂಲಕ ತಿಳಿಸಿದ್ದ. ಒಮ್ಮೆ ಬುದ್ಧನು ಶಿಷ್ಯರೊಂದಿಗೆ ಊರೊಂದಕ್ಕೆ ಪ್ರವೇಶಿಸುತ್ತಿದ್ದ. ಅಲ್ಲಿನ ಹಿರಿಯ ಬ್ರಾಹ್ಮಣನು ಬುದ್ಧನನ್ನು ನೋಡಿ ಕೋಪದಿಂದ ಕೂಗುತ್ತಾ ಆತನನ್ನು ನಿಂದಿಸತೊಡಗಿದ. ಬಹಳ ಬೇಜಾರಾಗಿ ಕೆಟ್ಟ ಶಬ್ದಗಳಲ್ಲಿ ಅವಮಾನಿಸಿದ. ಆದರೆ ಬುದ್ಧನು ನಿಶ್ಶಬ್ದವಾಗಿ ನಿಂತು ನಗುತ್ತಿದ್ದರು. ಶಿಷ್ಯರು ಅಚ್ಚರಿಗೊಂಡರು. ಬ್ರಾಹ್ಮಣನು ಕೇವಲ ನಿಂದನೆ ಮಾತ್ರವಲ್ಲದೆ ಬುದ್ಧನ ಕಡೆ ಧೂಳು ಎಸೆದನು. ಆದರೆ ಬುದ್ಧನು ಪ್ರತಿಕ್ರಿಯಿಸಲಿಲ್ಲ. ಕೊನೆಗೆ ಆ ಬ್ರಾಹ್ಮಣನು ಹೇಳಿದ, ನೀನು ಏನು ಪ್ರತಿಕ್ರಿಯೆ ಕೊಡದೆ ನಿಂತಿರುವೆ? ನಾನು ನಿನ್ನನ್ನು ನಿಂದಿಸುತ್ತಿದ್ದೇನೆ, ಇಷ್ಟೊಂದು ಕೆಟ್ಟದಾಗಿ ಮಾತನಾಡುತ್ತಿದ್ದೇನೆ. ಬುದ್ಧನು ಶಾಂತವಾಗಿ ಉತ್ತರಿಸಿದ, ನೀನು ನನಗೆ ಏನನ್ನಾದರೂ ಕೊಟ್ಟರೆ ನಾನು ಸ್ವೀಕರಿಸದಿದ್ದರೆ ಅದು ಯಾರು ಹತ್ತುವುದು? ನಿನಗೆ ಓದುತ್ತದೆ ಅಲ್ಲವೇ? ಬ್ರಾಹ್ಮಣ ಅಚಂಬಿತನಾದ. ಬುದ್ಧನು ಮುಂದುವರೆದು ಹೇಳಿದರು, ಅದೇ ರೀತಿ ನಿನ್ನ ಕೋಪ ನಿಂದೆ ನಾನು ತೆಗೆದುಕೊಂಡಿಲ್ಲ, ಅದೆಲ್ಲ ನಿನಗೇ ಹಿಂತಿರುಗಿ ಬರುತ್ತದೆ. ಈ ಕಥೆಯ ಮೂಲಕ ಕೇಳಿದ ರಾಮನಾಮದಾಸನು ಕಣ್ಣು ತೆರೆದರು. ಆತನು ಅರಿತನು, ನಿಜವಾದ ಭಕ್ತಿಯು ಕೇವಲ ಮಾತುಗಳಲ್ಲಿ ಅಲ್ಲ, ಅದು ಮನಸ್ಸಿನ ಶುದ್ಧತೆಯಲ್ಲಿ ಇದೆ. ಕೋಪ, ಹೆಮ್ಮೆ, ಈರ್ಷೆ ಇತ್ಯಾದಿಗಳಿಂದ ಮುಕ್ತವಾದಾಗ ಮಾತ್ರ ನಿಜವಾದ ಧ್ಯಾನ, ನಿಜವಾದ ಶಾಂತಿ ದೊರೆಯುತ್ತದೆ. ಬುದ್ಧನು ಕೊನೆಗೆ ಹೇಳಿದರು, ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಹುಡುಕುತ್ತಿದ್ದರೆ ಅದು ಬಾಹ್ಯ ಲೋಕದಿಂದಲ್ಲ, ಅದು ನಿಮ್ಮ ಒಳಗಿನ ಮನಸ್ಸಿನಲ್ಲಿ ಇದೆ. ಅದು ತಾಳ್ಮೆ, ಸಹನೆ ಮತ್ತು ಪ್ರೀತಿಯಿಂದ ಬೆಳೆಯುತ್ತದೆ. ರಾಮನಾಮದಾಸನು ಆ ದಿನದಿಂದ ಬುದ್ಧನ ಮಾತುಗಳನ್ನು ಪಾಲಿಸಿ ನಿಜವಾದ ಧ್ಯಾನದ ಮೂಲಕ ಜೀವನವನ್ನು ಶುದ್ಧವಾಗಿ ನಡೆಸತೊಡಗಿದ. ಅವನ ಮುಖದಲ್ಲಿ ನಿಜವಾದ ಶಾಂತಿ ಮೂಡಿತು. ಈ ಕತೆ ನಮಗೆ ಏನು ಹೇಳುತ್ತದೆ ಎಂದರೆ, ಜೀವನದಲ್ಲಿ ಎಲ್ಲವನ್ನೂ ದೇವರ ಹೆಸರಿನಲ್ಲಿ ಮಾಡಿದರೂ ಶುದ್ಧ ಮನಸ್ಸಿಲ್ಲದೆ ಅದು ಫಲ ನೀಡದು. ಬುದ್ಧನು ಬೋಧಿಸಿದಂತೆ ನಮ್ಮ ಒಳಗಿನ ಆಲೋಚನೆಗಳು ಶುದ್ಧವಾದಾಗ ಮಾತ್ರ ನಿಜವಾದ ಶಾಂತಿ ಸಾಧ್ಯ. ಧನ್ಯವಾದಗಳು.